ಆತ್ಮೀಯರೇ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಭಾರತದ ಜನಗಣತಿ 2027 ಮತ್ತು ಮನೆಗಣತಿ 2026ಕ್ಕೆ ಸಂಬಂಧಿಸಿದ ಎರಡನೇ ವಿಡಿಯೋ ಇದಾಗಿದೆ. ನಾವು ಮನೆಗಣತಿಗೆ ಸಂಬಂಧಪಟ್ಟಂತೆ ಆ ಒಂದು ವಾರ್ಡ್ನ ಲೇಔಟ್ ಮ್ಯಾಪ್ ಅನ್ನ ತಯಾರಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಮೊದಲ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೇನೆ. ಆ ಲೇಔಟ್ ಮ್ಯಾಪ್ ಅನ್ನ ತಯಾರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ವಿವಿಧ ವಿಷಯಗಳಿಗೆ ಕೆಲವೊಂದಷ್ಟು ವಿಶೇಷವಾದಂಥ ಸಂಕೇತಗಳನ್ನು ನಾವು ಬಳಸ್ತೀವಿ. ಆ ಮ್ಯಾಪ್ಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೆಗಳನ್ನ ಯಾವ ರೀತಿ ಗುರುತಿಸಬೇಕು, ಶಾಲೆಗಳನ್ನ ಯಾವ ರೀತಿ ಗುರುತಿಸಬೇಕು, ರಸ್ತೆಗಳನ್ನ ಯಾವ ರೀತಿ ಗುರುತಿಸಬೇಕು, ಜನಗಣತಿ ಮನೆ ಸಂಖ್ಯೆ ಕೊಡತಕ್ಕಂಥದ್ದು ಹೆಂಗೆ, ಕಟ್ಟಡ ಸಂಖ್ಯೆ ಕೊಡ್ತಕ್ಕಂಥದ್ದು ಹೆಂಗೆ, ಇದಕ್ಕೆ ಸಂಬಂಧಪಟ್ಟಂತ ವಿವರಣಾತ್ಮಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ವೀಕ್ಷಿಸಿ. ಆದ್ಮೇಲೆ ನಾವು ಲೇಔಟ್ ಮ್ಯಾಪ್ ಅನ್ನ ಮಾಡ್ತಕ್ಕಂಥ ಪೂರ್ವದಲ್ಲಿ ನಮಗೆ ಅಲಾಟ್ ಮಾಡಿರತಕ್ಕಂಥ ಒಂದು ಬೌಂಡ್ರಿಯನ್ನ ನಾವು ಫಿಕ್ಸ್ ಮಾಡಬೇಕಾಗತ್ತೆ. ನಮ್ಮ ಆ್ಯಪ್ ನಲ್ಲಿ ನಾವು ಒಂದು ಮ್ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಂತೀವಿ. ಆ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಆಧಾರವಾಗಿಟ್ಟುಕೊಂಡು ನಾವು ನಮ್ಮ ಒಂದು ಬೌಂಡ್ರಿಯನ್ನ, ನಮ್ಮ ಒಂದು ಲೇಔಟ್ನ ಒಂದು ಬೌಂಡ್ರಿಯನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಫಿಕ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಯಾವ ಚಿಹ್ನೆಯನ್ನು ನಾವು ಬಳಸ್ತೀವಿ, ಮನೆಪಟ್ಟಿ ಬ್ಲಾಕ್ನ ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಈ ರೀತಿ ನಾವು ಗೆರೆಗಳನ್ನ ಎಳಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬೌಂಡ್ರಿ ಈ ರೀತಿ ಇತ್ತು ಅಂತ ತಿಳ್ಕೊಳ್ಳಿ. ಹಿಂಗೆ ಈ ರೀತಿ ಏನೋ ಇರುತ್ತೆ. ಹಿಂಗೆ ನಾವು ಬೌಂಡ್ರಿಯನ್ನ ಈ ರೀತಿಯನ್ನ ಆ ಗೆರೆಗಳನ್ನ ಎಳೆಯೋದ್ರ ಮೂಲಕ ನಾವು ಬೌಂಡ್ರಿಯನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಗೆರೆಗಳನ್ನ ಎಳಿಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ನಾವು ಬೌಂಡ್ರಿಯನ್ನ ಫಿಕ್ಸ್ ಮಾಡ್ಕೊಂಡ್ವಿ. ಬೌಂಡ್ರಿಯನ್ನ ಫಿಕ್ಸ್ ಮಾಡ್ಕೊಂಡ ನಂತರದಲ್ಲಿ ಮನೆಗಳನ್ನ ಗುರುತಿಸ್ಬೇಕು. ನೋಡಿ, ವಾಸದ ಮನೆಗಳು ಇದು ಪಕ್ಕಾ ಮನೆ. ಪಕ್ಕಾ ಮನೆ ಆಗಿದ್ರೆ ನಾವು ಈ ರೀತಿ ಚೌಕವನ್ನ ಬರಿತೀವಿ. ಚೌಕವನ್ನ ಬರೆದು ಅದರ ಒಳಗಡೆ ಸಂಖ್ಯೆಯನ್ನ ಬರಿತೀವಿ. ಚೌಕವನ್ನ ಬರೆದು ಅದರೊಳಗಡೆ ಈ ಸಂಖ್ಯೆ ಇದೆಲ್ಲ, ಇದು ಕಟ್ಟಡ ಸಂಖ್ಯೆ. ಆ ಚೌಕದ ಕೆಳಗಡೆ ಬರೀತಕ್ಕಂಥದ್ದು ಜನಗಣತಿ ಮನೆ ಸಂಖ್ಯೆ. ಅಂದ್ರೆ ಈ ಒಂದು ಕಟ್ಟಡದಲ್ಲಿ ಇದು 10ನೇ ಕಟ್ಟಡ, ಅದರಲ್ಲಿ ಜನಗಣತಿ ಮನೆಗಳು ಎಷ್ಟಿದಾವೆ? 3 ಇದಾವೆ ಅಂತೇಳಿ. ಅಂದ್ರೆ ಇದು ಪಕ್ಕ ಮನೆ ಆಗಿದ್ದಾಗ ಚೌಕವನ್ನ ಬರೆದು ಅದರೊಳಗಡೆ ಸಂಖ್ಯೆಯನ್ನ ಗುರುತಿಸ್ತೀವಿ. ಮತ್ತು ಇದು ವಾಸದ ಮನೆ. ಒಂದು ವೇಳೆ ಅದು ಪಕ್ಕ ಮನೆನೇ ಆಗಿರುತ್ತೆ, ಆದ್ರೆ ಅದರಲ್ಲಿ ವಾಸ ಇರೋದಿಲ್ಲ, ವಾಸೇತರ ಮನೆಗಳು, ಅಂದ್ರೆ ಅದನ್ನ ನಾವು ಈ ರೀತಿ ಬರಿತೀವಿ. ವಾಸೇತರ ಮನೆ ಆಗಿದ್ದಾಗ ಚೌಕ, ಪಕ್ಕ ಮನೆ ಆಗಿದ್ದು ವಾಸೇತರ ಮನೆ ಆಗಿದ್ರೆ ಈ ರೀತಿ ಚೌಕವನ್ನ ಬರೆದು ಒಳಗಡೆ ಈ ರೀತಿ ಗೆರೆಯನ್ನ ಎಳೆದ್ರೆ ಇದು ಪಕ್ಕ ಮನೆ, ಬಟ್ ಇದು ವಾಸೇತರ, ವಾಸ ಇಲ್ಲ, ಬೇರೆ ಉದ್ದೇಶಗಳಿಗೆ ಬಳಸ್ತಾ ಇದ್ದಾರೆ. ಇದು ಒಳಗಡೆ ಇರತಕ್ಕಂಥದ್ದು ಕಟ್ಟಡದ ಸಂಖ್ಯೆ. ಇದು ಪಕ್ಕ ಮನೆಗಳಿಗೆ ಸಂಬಂಧಪಟ್ಟಂಥದ್ದು. ಪಕ್ಕ ಮನೆಗಳಿಗೆ ಚೌಕವನ್ನು ಬಳಸ್ತೀವಿ. ಕಚ್ಚಾ ಮನೆಗಳಿಗೆ ತಾವು ಗಮನಿಸ್ತಿದ್ದೀರಿ ನೋಡಿ, ಕಚ್ಚಾ ಮನೆಗೆ ನಾವು ತ್ರಿಭುಜವನ್ನ ಬಳಸ್ತೀವಿ. ಕಚ್ಚಾ ಮನೆ, ಬಟ್ ಇದು ವಾಸದ ಮನೆ. ಸೊ ಒಳಗಡೆ ಬರೆದಿರ್ತಕ್ಕಂಥದ್ದು 15 ಅಂತಕ್ಕಂಥದ್ದು ಏನಿದೆ ಅದು ಕಟ್ಟಡದ ಸಂಖ್ಯೆ. ಅದೇ ಕಚ್ಚಾ ಮನೆ ಬಟ್ ವಾಸೇತರ ಮನೆ ಆಗಿದ್ರೆ ಅದೇ ತ್ರಿಭುಜವನ್ನ ಬರಿತೀವಿ. ತ್ರಿಭುಜವನ್ನ ಬರೆದು ನಾವು ಒಳಗಡೆ ಈ ರೀತಿ ಗೆರೆಗಳನ್ನ ಎಳಿತೀವಿ. ಇದು ಕಚ್ಚಾ ಮನೆ ಆಗಿದೆ, ಜೊತೆಗೆ ವಾಸೇತರ ಮನೆ ಆಗಿದೆ. ಇಷ್ಟನ್ನ ನಾವು ತಿಳ್ಕೋಬೇಕು. ಪಕ್ಕಾ ಮನೆಗೆ ಚೌಕ, ಕಚ್ಚಾ ಮನೆಗೆ ತ್ರಿಭುಜ. ಅವು ವಾಸ ಇದ್ರೆ ಚೌಕವನ್ನು ಬರಿತೀವಿ, ವಾಸ ಇಲ್ಲ ಅಂತಂದ್ರೆ ಒಳಗಡೆ ತ್ರಿಭುಜದ ಒಳಗಡೆ ಆಗ್ಬೋದು, ಚೌಕದ ಒಳಗಡೆ ಆಗ್ಬೋದು, ಗೆರೆಗಳನ್ನ ಎಳೆದಿರ್ತೀವಿ. ನೆಕ್ಸ್ಟ್, ರಸ್ತೆಗಳನ್ನ ಗುರುತಿಸ್ತಕ್ಕಂಥದ್ದು ಹೇಗೆ? ನಾವು ಬೌಂಡ್ರಿಯನ್ನ ಫಿಕ್ಸ್ ಮಾಡ್ಕೊಂತೀವಿ. ಬೌಂಡ್ರಿಯನ್ನು ಫಿಕ್ಸ್ ಮಾಡ್ಕೊಂಡ ನಂತರದಲ್ಲೇನೆ ಎರಡನೇ ಹಂತದಲ್ಲೇ ರಸ್ತೆಗಳನ್ನ ನಾವು ಗುರುತು ಮಾಡಬೇಕು. ರಸ್ತೆಗಳನ್ನ, ಪಕ್ಕಾ ರಸ್ತೆಗಳನ್ನ ಗುರುತು ಮಾಡಬೇಕಾದ್ರೆ ಈ ರೀತಿಯ ಸ್ಟ್ರೈಟ್ ಲೈನ್ಗಳನ್ನ ಎಳಿತೀವಿ, ಡಾಟೆಡ್ ಲೈನ್ ಅನ್ನ ಎಳೆಯಲ್ಲ. ಇದು ಪಕ್ಕಾ ರಸ್ತೆಯನ್ನ ಗುರುತಿಸ್ತಕ್ಕಂಥ ವಿಧಾನ. ಅದು ಕಚ್ಚಾ ರಸ್ತೆ ಆಗಿದ್ರೆ, ಮಣ್ಣಿನ ರಸ್ತೆ ಏನಾದರೂ ಆಗಿದ್ರೆ ಅದನ್ನ ಈ ರೀತಿ ಗೆರೆಗಳನ್ನ ಎಳೆಯೋದ್ರ ಮೂಲಕ, ಹಿಂಗೆ ಇಲ್ಲಿ ಕೊಟ್ಟಿದ್ದಾನಲ್ಲ ಈ ರೀತಿ ಗೆರೆಗಳನ್ನ ಎರಡು ಕಡೆ ಹಿಂಗೆ ಎಳೆಯೋದರ ಮೂಲಕ ನಾವು ಕಚ್ಚಾ ರಸ್ತೆಯನ್ನ ತೋರಿಸ್ತೀವಿ ಈ ರೀತಿ. ಎರಡನೇದು ಕಾಲು ಹಾದಿ. ಕಾಲು ಹಾದಿಯನ್ನ ನಾವು ಸಿಂಗಲ್ ಲೈನ್, ಡಾಟ್ ಲೈನ್ ಅನ್ನ ಸಿಂಗಲ್ ಲೈನ್ ಅನ್ನ ಎಳೆದ್ರೆ ಇದು ಕಾಲು ಹಾದಿ. ಇದನ್ನು ಮಾಮೂಲಿ ಅಂತ ಎಲ್ಲ ಕಡೆ ನಾವು ಬಳಸ್ತೀವಿ. ಇದು ರೈಲ್ವೆ ಲೈನ್ ಅನ್ನ ತೋರಿಸ್ತಕ್ಕಂಥದ್ದು. ನಂತರದಲ್ಲಿ ತಾವು ಗಮನಿಸ್ತಾ ಇದ್ದಾರೆ ನೋಡಿ, ಎರಡನೇದು, ಇದು ಒಂದನೇದೇನಿದೆ, ಇದು ನದಿ, ನೀರಿನ ಮೂಲಗಳಿಗೆ ಸಂಬಂಧಪಟ್ಟಂತೆ ನಾವು ಸಂಕೇತಗಳನ್ನ ಯಾವ ರೀತಿ ಈ ರೀತಿಯ ನಾವು ಸಂಕೇತಗಳನ್ನ ಬಳಸಿದ್ದು ಏನಾಗಿರುತ್ತೆ? ನದಿ ಆಗಿರುತ್ತೆ. ಎರಡನೆಯದು ಇದು
ಕಾಲುವೆಗಳೇನಾದರೂ ಕೂಡ ನಿಮ್ಮ ಲೇಔಟ್ ಒಳಗಡೆ ಬಂದರೆ ಕಾಲುವೆಗಳನ್ನು ಈ ರೀತಿ ತೋರಿಸ್ತೀವಿ. ಇದು ನೀರಿನ ಮೂಲಗಳು, ಕೆರೆ, ಕಟ್ಟೆ, ಇವುಗಳನ್ನು ನೀರಿನ ಮೂಲಗಳನ್ನು ಈ ರೀತಿ ನಾವು ತೋರಿಸ್ತೀವಿ. ಎರಡನೇದು ಬಾವಿ, ಒಂದನೇದು ಈ ರೀತಿಯ ಒಂದು ಸರ್ಕಲ್ ಹಾಕಿ ಒಳಗಡೆ ಈ ರೀತಿ ಇದ್ರೆ ಅದನ್ನ ಬಾವಿ. ಎರಡನೇದು ಕೊಳಾಯಿ ಅಂದರೆ ನಲ್ಲಿಗೆ ನಲ್ಲಿ ಥರದ ಒಂದು ಚಿತ್ರವನ್ನು ಬರೆದ ಸಂಖ್ಯೆಯನ್ನು ಬಳಸ್ತೀವಿ. ಇದನ್ನು ನಾವು ಕೈ ಪಂಪ್ ಅಂದರೆ ಬೋರ್ವೆಲ್ ಅಂತ ಕರಿತೀವಲ್ಲ, ಇದನ್ನ ಬೋರ್ವೆಲ್ ಅಂತ ನೀರು ಜಗ್ಗದು ಅಂತೀವಲ್ಲ, ಅದನ್ನ ಈ ಬೋರ್ವೆಲ್ಗಳನ್ನು ಈ ಸಂಕೇತದಿಂದ, ನಲ್ಲಿಗಳನ್ನು ಇದರನ್ನ ಬಾವಿಗಳನ್ನ, ತೆರೆದ ಬಾವಿಗಳನ್ನ ಈ ಸಂಕೇತಗಳಿಂದ ನಾವು ಬಳಸ್ತೀವಿ. ಎರಡನೇ ಸಂಕೇತಗಳು, ನಾವು ನಮ್ಮ ಲೇಔಟ್ ಒಳಗಡೆ ದೇವಾಲಯಗಳಿರ್ತವೆ, ಮಸೀದಿಗಳಿರ್ತವೆ. ದೇವಾಲಯಗಳನ್ನ ಈ ರೀತಿಯನ್ನ ಅವನು ಬರೆದು ಮೇಲ್ಗಡೆ ಗುಮ್ಮಟವನ್ನು ಬರೆದು ಒಂದು ಬಾವುಟ ಹಾರಾಡ್ತಿದ್ರೆ ಅದು ದೇವಾಲಯ. ಎರಡನೇದು ಮಸೀದಿ, ಇದು ಮೇಲ್ಗಡೆದು ಚರ್ಚ್. ನಾವು ಇದೇ ರೀತಿ ಬರೆದು ಗುಮ್ಮಟವನ್ನು ಬರೆದು ಮೇಲ್ಗಡೆ ಪ್ಲಸ್ ಮಾರ್ಕ್ ಇದ್ರೆ ಅದು ಚರ್ಚು. ನಾಲ್ಕನೇದು ಗುರುದ್ವಾರ. ಗಮನಿಸಿದ್ರೆ ನೋಡಿ, ಇದು ಒಂದನೆಯದು ದೇವಾಲಯ, ಎರಡನೇದು ಚರ್ಚ್ ಮಸೀದಿ, ಮೂರನೇದು ಚರ್ಚ್, ಇದು ಗುರುದ್ವಾರಗಳು. ಈ ಸಂಕೇತಗಳನ್ನು ಬಳಸಿ ಆ ದೇವಾಲಯಗಳು, ಚರ್ಚ್ಗಳು, ಮಸೀದಿಗಳು ಬಂದಾಗ ಇವುಗಳನ್ನು ಈ ಸಂಕೇತ ಬರೆದ್ರೆ ಅಲ್ಲಿ ಫಿಕ್ಸ್ ಅದು ಇದೆ ಅಂತೇಳಿ ಅರ್ಥ. ನಂತರ ನಾವು ಶಾಲೆಗಳು ಶಾಲೆ ಏನಾರ ಇದ್ದಾಗ ಅದನ್ನ ಈ ರೀತಿ ನಾವು ಚೌಕವನ್ನು ಬರೆದು ಒಳಗಡೆ ಎಸ್ ಅಂತ ಬರಿತೀವಿ. ಡ್ರಗ್ಸ್, ಔಷಧಿ ಅಂಗಡಿಗಳಿದ್ರೆ, ಆಮೇಲೆ ಪೋಸ್ಟ್ ಆಫೀಸು, ಪಂಚಾಯತ್ ಆಫೀಸು, ಈ ರೀತಿಯ ಬರೆದು ಅದರೊಳಗಡೆ ಇಂಗ್ಲೀಷ್ನ ಅಕ್ಷರಗಳನ್ನು ಅಥವಾ ಕನ್ನಡದ ಅಕ್ಷರಗಳನ್ನು ಬರೆದು ಕೂಡ ನಡೆಯುತ್ತೆ. ಈ ರೀತಿ ಈ ಸಂಕೇತಗಳನ್ನು ಬಳಸಿ ನಾವು ಲೇಔಟ್ ಮ್ಯಾಪನ್ನು ತಯಾರು ಮಾಡ್ಕೊಂಡ್ಬಿಟ್ರೆ ನಮ್ಮ ಮುಂದಿನ ಕೆಲಸ ಬಹಳ ಸರಳ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಸಂಕೇತಗಳಾಯಿತು. ಇಲ್ಲಿ ನೋಡಿ, ಇಲ್ಲಿ ಒಂದು ಮ್ಯಾಪನ್ನು ನೋಡಿ, ಕಟ್ಟಡ ಸಂಖ್ಯೆ 6, ಕಟ್ಟಡದ ವಿಧಗಳು ಕಚ್ಚಾ, ಇದು ವಾಸೇತರ, ಜನಗಣತಿ ಮನೆ ಸಂಖ್ಯೆ 1 ಇಲ್ಲಿ ತೋರಿಸಿದ್ ನೋಡಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಮತ್ತೆ ಹಿಂದೆ ಕೂಡ ಹೇಳಿದ್ದೀನಿ, ಸೇಮ್ ಅದೇ ಮಾಹಿತಿ ಇಲ್ಲಿಯೂ ಕೂಡ ಇರ್ತಕ್ಕಂಥದ್ದು. ಇದು ಒಂದು ಕಚ್ಚಾ ಮನೆ, ಇದು ಕಟ್ಟಡದ ಸಂಖ್ಯೆ 6, ಜನಗಣತಿ ಮನೆ ಸಂಖ್ಯೆ ಎಷ್ಟು 1 ಅಂತ ಕೊಟ್ಟವನೆ. ಕೆಳಗಡೆ ನೋಡಿ, ಕೆಳಗಡೆ ಇರ್ತಕ್ಕಂಥದ್ದು ಇದು ಪಕ್ಕ ಮನೆ, ಜನಗಣತಿ ಮನೆ ಸಂಖ್ಯೆ 2, ಕಟ್ಟಡ ಸಂಖ್ಯೆ 9. ಆದ್ರೆ ನೋಡಿ, ಜನಗಣತಿ ಮನೆ ಒಂದು ಕಟ್ಟಡದಲ್ಲಿ 2 ಜನಗಣತಿ ಮನೆಗಳು ಇದ್ದಾಗ ಕೆಳಗಡೆ ಆವರಣದ ಒಳಗಡೆ 2 ಅಂತ ಬರಿತೀವಿ. ಹಾಗಾದ್ರೆ ಒಂದೇ ಜನಗಣತಿ ಮನೆ ಇದ್ದಾಗ ಕೆಳಗಡೆ ಆವರಣದಲ್ಲಿ 1 ಅಂತ ಬರಿಬೇಕಾ? ಬೇಕಾಗಿಲ್ಲ. ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳ ಸಂಖ್ಯೆಗಳು ಆ ಕಟ್ಟಡದಲ್ಲಿದ್ದಾಗ ಕೆಳಗಡೆ ಆವರಣದಲ್ಲಿ 2, 3, 4 ಅಂತ ಬರಿತೀವಿ. ಒಂದಿದ್ರೆ ಬರಿತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ಇದು ಕೂಡ ಪಕ್ಕಾ ಮನೆ, ಬಟ್ ವಾಸೇತರ, ಜನಗಣತಿ ಮನೆ ಸಂಖ್ಯೆ 1, ಬಟ್ ಇಲ್ಲಿ ಆವರಣದಲ್ಲಿ ನಾವೇನು ಕೂಡ ಬರ್ದಿಲ್ಲ, ಅದರ ಅರ್ಥ 1 ಅಂತೇಳಿ. ನೋಡಿ, ಇದು ಕೂಡ ಕಚ್ಚಾ ಮನೆ ಆಗಿದೆ, ಬಟ್ ವಾಸದ ಮನೆ. ಕಟ್ಟಡದ ಸಂಖ್ಯೆ 15, ಜನಗಣತಿ ಮನೆಗಳು ಎಷ್ಟಿದೆ? 3, ಜನಗಣತಿ ಮನೆಗಳು 3. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಇದ್ದಂತ ಒಂದು ಸಂದರ್ಭದಲ್ಲಿ ಕೆಳಗಡೆ ಆವರಣದಲ್ಲಿ 2 ಅಥವಾ 3 ಅಥವಾ 4 ಅಂತ ಬರಿತೀವಿ. ಒಂದೇ ಇದ್ದಾಗ ಆವರಣದ ಒಳಗಡೆ 1 ಅಂತ ಬರೀತಕ್ಕಂಥ ಅವಶ್ಯಕತೆ ಏನಿಲ್ಲ. ಆ ಸಂಕೇತದ ಒಳಗಡೆ ಬರೆದಿರ್ತಕ್ಕಂಥ ಸಂಖ್ಯೆನೇ ಅದು ಜನಗಣತಿ ಮನೆ ಸಂಖ್ಯೆ 1 ಅನ್ನೋದನ್ನ ಸೂಚಿಸುತ್ತೆ. ಆದ್ಮೇಲೆ ಇದಿಷ್ಟು ಮಾಹಿತಿ ನಾವು ಲೇಔಟ್ ಮ್ಯಾಪ್ ಅನ್ನ ತಯಾರಿಸ್ತಕ್ಕಂಥ ಸಂದರ್ಭದಲ್ಲಿ ಬಳಸುವ ಸಂಕೇತಗಳಿಗೆ ಸಂಬಂಧಪಟ್ಟಂತ ವಿಚಾರ ಆಗಿತ್ತು. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.